ಸಕ್ಸಸ್ ಆಗಿದೆ. ನೋಡಪ್ಪ ಇದನ್ನ ನೋಡ್ತಾ ಇದ್ದೀವಿ ಓಕೆ ನನ್ನ ತಡ್ತಿಲ್ಲ ಅಣ್ಣ. ಇಲ್ಲಿ ಇದು ಇವರು ವೆಂಕಟ್ ಏನಾಗಿದ್ದಾರೆ ಗೊತ್ತಾಗ್ಲಿಲ್ಲ ಅಣ್ಣ. ಗೊತ್ತಿರೋ ಹಾಗೆ ಜಿ ಅಕಾಡೆಮಿ ಅನ್ನುವಂಥ ಒಂದು ನಟನೆ ಮತ್ತು ನಿರ್ದೇಶನದ ಶಾಲೆಯನ್ನು ಗುರುಸರ್ದು ಇಲ್ಲ ನಮ್ಮ ನಾಗರಬಾವಿ ಡಿ ಕಾಂಪ್ಲೆಕ್ಸ್ ಹತ್ರ ಡಿ ಗ್ರೂಪ್ ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿದ್ರು. ಈ ಸಿನಿಮಾದ ಇದು ಹೆಂಗಾಯಿತು ಅಂತ ಹೇಳಿದರೆ, ಆ ಮಕ್ಕಳಿಗೆ ನಾವು ಕೋರ್ಸ್ ಮುಗಿಸಿ ಕೋರ್ಸಿನ ಕೊನೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಹೇಳಿದ್ರು. ಸರ್, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದಾರೆ, ಇವತ್ತು ಎಲ್ಲರೂ ಶಾರ್ಟ್ ಫಿಲ್ಮ್ಸು ಸಿಕ್ಕಾಪಡೆ ಮಾಡ್ತಿದ್ದಾರೆ, ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ನಾವು ಹೆಂಗೆ ಡಿಸ್ಟಿಂಕ್ಟ್ ಆಗೋದು, ಒಂದು ಫುಲ್ ಫ್ಲೆಜ್ಡ್ ಸಿನಿಮಾನೇ ಮಾಡಬೇಡ ರೀ, ಒಂದು ಶಾರ್ಟ್ ಫಿಲ್ಮ್ ಮಾಡೋದೇ ಕಷ್ಟ ಐತೆ, ಅದು 15-20 ಮಕ್ಕಳು ಹಾಕೊಂಡು ಅದು ಹೆಂಗೆ ಮಾಡೋದು, ನನಗೆ ಇದಾಗ್ತಾ ಇಲ್ಲ ಅಂತೇಳಿ ಹಿಂಗೆ ಮಾತುಕತೆ ಶುರುವಾಗಿ ಒಂದು ಲೈನು ಹೊಳೆದು ಒಂದು ಲೈನಿಂದಾಗಿ ಒಂದು ಇಡೀ ಒನ್ ಲೈನ್ ಕತೆ ಹೊಳೆದಾದ್ಮೇಲೆ ಇವರಿಗೆ ಸರಿಗೆ ಹೇಳಿದೆ. ಆಮೇಲೆ ನಮ್ಮ ಗುರು ಸರ್ದು ಒಂದು ಇದಿದೆ, ಅವ್ರು ಹೇಳಿದ ಮಾತಿಗೆ ಸ್ಟಿಕ್ ಆಗೋದು. ಅವರ ಹಿಂದಿನ ಸಿನಿಮಾಗಳಲ್ಲಿ ಏನು ಮಾಡಿದ್ರು ಅಂದರೆ, ಇದು ಬಜೆಟ್ಟು, ಇದು ಸಿನಿಮಾ ಇಷ್ಟರಲ್ಲೇ ಮುಗಿಸ್ಬೇಕು ಅಂತ ಮಾಡ್ತಾರೆ. ಆಮೇಲೆ ಆ ಮಾತಿಗೆ ಸ್ಟಿಕ್ ಆಗದೆ ಹೋಗ್ತಾ ಸೊ ಒಂದು ಲೈನು ಸಣ್ಣದಾಗಿ ಶುರು ಮಾಡಬೇಕು ಅಂತ ನಮ್ಮ ಸಿನಿಮಾ ಅವ್ರಿಗೆ ಲೈನ್ ಇಷ್ಟ ಆಗಿ ಮಾಡೋದು ಮಾಡ್ತೀವಿ, ಫುಲ್ ಫ್ಲೆಜ್ಡ್ ಸಿನಿಮಾನೇ ಮಾಡೋಣ ಅಂಥೇಳಿ ಶುರುವಾಗಿ ಅದು ಈಗ ಪೂರ್ಣ ಪ್ರಮಾಣದ ನನ್ನ 6ನೇ ಸಿನಿಮಾ ಆಗುವ ಎಲ್ಲ ಇದಕ್ಕೆ ಹುನ್ನಾರಕ್ಕೆ ಗುರು ಸರ್ ಅವರ ಇದು ಕಾರಣ ಆಗ್ತಾಯಿದೆ. ಯಾಕಂದ್ರೆ ಅವ್ರ ಹಿಂದಿನ ಬ್ಯಾಚ್ಗಳಿಗೆ ನಾನು ಶಾರ್ಟ್ ಫಿಲ್ಮು ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದೆ. ಅವರೊಂದು ಫುಲ್ ಫ್ಲೆಜ್ಡ್ ಪ್ರೊಫೆಷ್ನಲ್ ಸಿನಿಮಾ ಆಗಿ ಶುರು ಮಾಡಿದ್ವಿ. ಎಲ್ಲೋ ಶುರುವಾದ ಒಂದು ಎಳೆಯ ಕತೆ ಈಗ ಒಂಥರ ಎಲ್ಲ ಸರಿ ಹೋದರೆ ಅಂದರೆ ನಾನು ತುಂಬ ಹೆಮ್ಮೆ ಪಡ್ಕೊಂಡು, ನೀವು ಸಿನಿಮಾ ನೋಡಲು ನಿಮ್ದೆ ತಪ್ಪೋಣ ಹೇಳುವಷ್ಟು ಒಳ್ಳೆಯ ಒಂದು ಕಥಾ ರೂಪವನ್ನು ಪಡ್ಕೊಂಡಿದೆ, ಡೈಲಾಗ್ ವರ್ಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಬೇಕು, ಹಾಗೆ ಹೇಗೆ ಅಂತೆಲ್ಲ ಅಂದ್ಕೊಂಡಾಗ ನಾವು ಭರತ್ ಸರ್ನ ಅಪ್ರೋಚ್ ಮಾಡಿದ್ವಿ. ನನಗೆ ಭರತ್ ಸರ್ ಅವ್ರ ಮೇಲೆ ಮೊದಲಿಂದಲೂ ಅಭಿಮಾನ, ಅವರ ಟ್ಯಾಲೆಂಟ್ ಮತ್ತು ಅವರ ವ್ಯಕ್ತಿತ್ವ ಎರಡದ್ರ ಬಗ್ಗೆ. ಸೊ ಹಂಗಂಗೆ ಶುರುವಾಗಿ ಅವರು ಎಕ್ಸೈಟ್ ಆಗಿ ಸರಿ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಗುರು ಸರ್ ಅವರು ಈ ಒಂದು ಕಲ್ಚರ್ ಏನಿತ್ತು ನಮ್ಮಲ್ಲಿ ಹಿಂದೆ, ಒಂದು ಮ್ಯೂಸಿಕ್ ಪೂಜೆ ಅಂತ ಎಲ್ಲಕ್ಕಿಂತ ಫಸ್ಟು ಇದು ಅನೌನ್ಸ್ ಮಾಡೋಕ್ಕೆ ಟೈಟ್ಲು ಅನೌನ್ಸ್ ಮಾಡ್ತಿರಲಿಲ್ಲ, ಒಂದು ಮ್ಯೂಸಿಕ್ ಪೂಜೆ ಅಂತ ನಾವು ಮಾಡ್ತಾ ಇದ್ವಿ, ಸಂಗೀತದೊಂದು ಪೂಜೆ ಮಾಡ್ತಾ ಇದ್ವಿ. ಆ ಒಂದು ಸಂಸ್ಕೃತಿಗೆ ಸತ್ತೋಗ್ಬಿಟ್ಟಿದೆ, ವಾಪಸ್ ಅದನ್ನು ಶುರು ಮಾಡೋಣ ಅನ್ನುವ ಅವರ ಆಸೆಗನುಸಾರವಾಗಿ ಇವತ್ತು ಶಿವಾಜಿ ಜಯಂತಿಯ ದಿವಸ ಮಾಡಲೇಬೇಕು ಅಂತ ಅವರು ಪಟ್ಟಿಡೋದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಪುನರ್ಚಾಲನೆಗೊಳಿಸುವ ಅವರ ಈ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಮೈಕನ್ನು ಅವರಿಗೆ ಸರ್ ಮರೆತು ಹೋದ ಸಂಸ್ಕೃತಿನ ಮತ್ತೆ ನೆನಪು ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿನ ಡೀಟೇಲ್ಸ್ ಹೇಳಬೇಡಿ, ಯಾಕಂದ್ರೆ ಅವರು ಅದಕ್ಕೆ ಪೋಸ್ಟರ್ ಡಿಸೈನು, ಟೈಟಲ್ ರಿವೀಲಿಂಗ್ ಏನೋ ಒಂದು ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ. ಬಟ್ ಥಾಟ್ ನಾನು ಆಗಲೇ ಹೇಳ್ದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತು ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅದು ಅದೇ ನಾನು ಫಸ್ಟೇ ವಾರ್ನ್ ಮಾಡಿಲ್ಲ, ನೀವು ಹೆಚ್ಚು ಮಾತಾಡಬಾರ್ದು ಅಂತೇಳಿ. ಬಟ್ ಅದೇ ನೀವು ಹೇಳಿ ಮಾತಿತ್ತಲ್ಲ, ಒಂದಿನ ಸಿನಿಮಾಗಳನ್ನ ಗಮನಿಸ್ತಾ ಹೋದ್ರೆ ಇಷ್ಟು ಸೂಕ್ಷ್ಮ ಸಂವೇದನೆಗಳು ಹೆಚ್ಚಾಗಿದೆ. ಅದು ಇಲ್ಲಿ
ಹಾಳಾಗಿದೆ. ಆದ್ರೆ ಇದಕ್ಕೆ ಬಿಕಾಸ್ ಆಫ್ ಅವ್ರಿರೋದ್ರಿಂದ ಹೂರಣ ಚೆನ್ನಾಗಿದೆ. ಸೊ ನಮ್ಮ ಹಿಂದಿನ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ ಇದ್ದು ಹೂರಣ ಕಮ್ಮಿ ಇತ್ತಲ್ಲ, ಇದು ಈ ಸಲ ನೀವು ಈಗಲೇ ಗಮನಿಸಿದ್ರೆ ನಂದು ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಕರಿತಿದ್ದೆ, ಬನ್ನಿ ನಾನೊಂದು ಸಿನಿಮಾ ಮಾಡಿದ್ದೆ, ಆಗ ನೀವೆಲ್ಲ ಬೈತಾ ಇದ್ರಿ ಮಾರ್ಕೆಟಿಂಗ್ ಮಾಡೋಕೆ. ಈಗ ಅದು ಕರೆಕ್ಟಾಗಿ ಒಬ್ಬರು ಗೊತ್ತಿರೋ ವ್ಯಕ್ತಿಯವರ ಕೈ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ. ಒಂದು ಪ್ಯಾಕೇಜಿಂಗ್ ಅಂತಿರುತ್ತೆ, ಅದಕ್ಕೊಂದು ಇದಂತಿರುತ್ತೆ, ಅಂಡ್ ಅದು ಸಿನಿಮಾದ ಒಳಗಡೆನೆ ಆಗ್ಬೇಕು ಅಂತ. ಇವೆಲ್ಲ ಸ್ವಲ್ಪ ಮೊದಲಿದ್ದಲು ಅಷ್ಟು ಇದರಲ್ಲಿ ನೋಡಿ. ಮ್ಯೂಸಿಕ್ ಪೂಜೆ ಅಂದಾಗಲೂ ಭರತ್ ಸರ್ ಮ್ಯೂಸಿಕ್ ಪೂಜೆ ಅಂತ ಹೇಳ್ಕೊಂಡು ಅದು ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾವು ಕೇಳಿದ್, ನಾವೇ ಹಂಸಲೇಖ ಹೆಸರು ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಇದೇ ಆಗಿತ್ತು. ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹಾರ ಹಾಕೋದು, ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹಾರ ಹಾಕೋದು, ಅದೊಂದು ದೊಡ್ಡ ಅರ್ಧ ದಿವಸ ಬರೀ ಹಾರ ಹಾಕೋದ್ರಲ್ಲೇ ಮುಗಿದೋಗ್ತಾ ಇತ್ತು. ನಿಮ್ಮ ಸಿನಿಮಾಗಳಲ್ಲಿ ಕತೆ ಹೆಚ್ಚಿನ ಪ್ರಾಮುಖ್ಯತೆ. ಸೊ ಇಲ್ಲಿ ಕತೆಗೆ ತಕ್ಕಂಥ ಹೀರೋಗಳು ಆಮೇಲೆ ಏನೋ ಸಪೋರ್ಟಿಂಗ್ ಆರ್ಟಿಸ್ಟ್ ಯಾರು ಇರ್ಬೋದು ಅಥವಾ ಅದೇನೋ ಆಯ್ಕೆ ಆಗಿದೆಯಾ? ಅದು ಎರಡು ಹಂತದ. ಅಂದ್ರೆ ಫಸ್ಟ್ ಈ ನಮ್ಮ ಹುಡುಗರಂತೂ ಇದ್ದೇ ಇರ್ತಾರೆ ಪ್ರಧಾನ ಇದರಲ್ಲಿ. ಚೆಕ್ ದ ಇಂಡಿಯಾದ ಫಾರ್ಮ್ಯಾಟ್ ಅಲ್ಲಿ ನೀವು ನೋಡಿದ್ರೆ ಹುಡುಗಿಯರಿದ್ರು, ಆ ಹುಡುಗಿಯರನ್ನ ಲೀಡ್ ಮಾಡಕ್ಕೆ ನಮಗೀಗ ಒಂದು ಏನದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಾಗಿದ್ದಾನೆ. ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಖಳನಾಯಕನ ಒಂದು ಶೋಧ ನಡೀತಾ, ಆ ಪ್ರಕ್ರಿಯೆ ನಡೀತಾ ಇದೆ. ನಿಮಗೆ ಗೊತ್ತಿರೋಂಗೆ ಡೇಟು ಎಲ್ಲ ಮ್ಯಾಚ್ ಆಗಿ, ಜೊತೆಗೆ ನಮಗೆ ಮ್ಯಾಚ್ ಆಗಿ ರೇಟು ಎರಡು ಮ್ಯಾಚ್ ಆಗಿದೆ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗೆ ಹೋಗ್ತಾ ಇದೆ. ಬಟ್ ಇವತ್ತು ದಿನ ಚೆನ್ನಾಗಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಬೇಕಲ್ಲ, ಈಗ ಶುರು ಮಾಡಿದ್ರೆ ಇನ್ನೂ 1.5-2 ತಿಂಗಳಾಗತ್ತೆ ಒಂದು ಮ್ಯೂಸಿಕ್ ಇದಕ್ಕೆ. ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ವಿ. ಕಾನ್ಸೆಪ್ಟ್ ಹೋಗೋದು ಮೇ ಜೂನ್ ಅಂದ್ಕೊಂಡಿದ್ದೀವಿ, ಮಳೆ ಸ್ವಲ್ಪ ಬೀಳಲಿ ಅಂತ ನೋಡಿದಾರೆ ಶಕೆ ಹೆಂಗೆ. ಸೊ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ವೀಕಿಗೆ. ಹಾಂ, ಎಲೆಕ್ಷನ್ ಒಂದು ಆಗ್ಬಿಟ್ರೆ ಅವಾಗ ಅರ್ಧ ಟೆನ್ಷನ್ ಆಗತ್ತೆ. 1.5 ಮತ್ತೆ ಈ ಹುಡುಗರನ್ನು 1.5 ಅಟ್ಲೀಸ್ಟ್ ನಾನು ಆಗಲಿ ಅಂದ್ರೆ ನಮಗೊಂದು ತುಂಬಾ ಚಾಲೆಂಜಿಂಗ್. ಬರೀ ಡೈಲಾಗ್ ಅಂದಾಗ ಅವರಿಗೆಲ್ಲ ಒಂದಿಷ್ಟು ಕೋಚಿಂಗ್, ಬರೀ ಹೊಸಬ್ರಲ್ಲ ಸರ್. ಅಂದ್ರೆ ಬಹುಶಃ ಇದು ಇದಾಗುತ್ತೆ, ಕಂಪ್ಲೀಟ್ ಆಗಿ ಅವರ ಒಂದು ದೈಹಿಕವಾದ ಆಂಗಿಕ ಕಂಪ್ಲೀಟ್ ಬದಲಾವಣೆಯ ಅವಶ್ಯಕತೆ ಇದೆ. ನಾನು ಮತ್ತೆ ಇದು ಸುಮ್ಮನೆ ನಮ್ಮ ಇದ್ರಲ್ಲಿ ನಾನು ಯಾವಾಗಲೂ ವರ್ಕ್ಶಾಪ್ ಮೈತ್ರಿ ಮಾಡ್ಬೇಕಾದ್ರು ಅಪ್ಪು ಸರ್ ಬಂದಿತ್ತು, ವರ್ಕ್ಶಾಪ್ ಮಾಡಿದ್ವಿ. ಬಟ್ ಇದಕ್ಕೆ ಒಂದು 45 ದಿವಸದ ಕಂಪ್ಲೀಟ್ ಆಗಿದ್ದು ಅವರಿಗೆ ಕಲರಿ ಕಳಿಸಿ ಅವರಿಗೆ ಇದು ನಮ್ಮದೇನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮ್ಯಾಟ್ ಇದೆಯಲ್ಲ ಪಾಂಡಿಚೇರಿಯಲ್ಲಿ, ಆ ರೀತಿಯ ಒಂದು ದೈಹಿಕವಾದ ಫಾರ್ಮ್ಯಾಟಿಗೆ ನಾವು ಅಲ್ಲಿಂದ ಪ್ರಶಾಂತ್ ಅವ್ರನ್ನೆಲ್ಲ ಕರೆಸಿ ಮಾಡಿಸ್ಬೇಕು ಅಂತ ಇದೀವಿ. ಸೊ ಅದೊಂದು ಪ್ರಕ್ರಿಯೆನೇ ಶುರುವಾಗುತ್ತೆ. ಅಂದರೆ ಬಾಡಿನ ನೀವು ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಬೇಕಂದ್ರೆ ಅವ್ರಿಗೆ ಒಂದು 1.5 ತಿಂಗಳ ಅಭ್ಯಾಸಗಳು ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಕರೆಸ್ತಾ ಇದ್ದಾರೆ. ಇಲ್ಲ, ಕಲರಿ ನಾಟ್ ಆಸ್ ಆರ್ಟ್ ಫಾರ್ಮ್, ಬಟ್ ಆ ಇಡೀ ಇದಿರುತ್ತೆ, ಆಂಗಿಕ ಕಥೆಯ ಒಳಗಡೆ ಅದು ಬರುತ್ತೆ. ನಟನಿಗೆ ಇದಕ್ಕೆ ಅದು ಬರುತ್ತೆ. ಮ್ಯೂಸಿಕ್ ಅಲ್ಲಿ ಅಂತ ಇಲ್ಲ. ಅಂದ್ರೆ ಈಗ ಅದು ನಮಗೆ ಆಕ್ಚುಲಿ ಅದೇ ಸರ್ ಪುನರ್ ಮ್ಯೂಸಿಕಲ್ ಅಂದ್ಕೊಳ್ಳಿ ಪ್ರೇಮಲೋಕ ಅಂತದ್ದೇ ನೆನಪಾಗುತ್ತೆ, ಅಷ್ಟೇನಿಲ್ಲ. ರೆಗ್ಯುಲರ್ ಫಾರ್ಮ್ಯಾಟಿನ 4+1 ಹಾಡು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು ಬೇರೆದೇ ತರನಾದ ಒಂದು ಸಂಗೀತವನ್ನ ಕೇಳ್ತಾ ಇದೆ. ಬೇರೆದೇ ತರನಾದ ಒಂದು ಸಂಗೀತದ ಹಿಡಿತವನ್ನ ಕೇಳ್ತಾ ಇದೆ. ಸೊ ಹಾಗಾಗಿ ಯಾಕೆ ಕೇಳಿದೆ ಅಂದ್ರೆ ಸರ್, ಹಂಸಲೇಖ ಸರ್ ಈ ತರದ ಒಂದಷ್ಟು ಪ್ರಯೋಗಗಳನ್ನು ಈ ನೆಲದ ಸೊಗಡಿನ ಹಿನ್ನೆಲೆಯಲ್ಲಿ ತರ್ತಾ ಇದ್ದಾರೆ. ಸ್ವಲ್ಪ ಮ್ಯೂಸಿಕಲ್ ಇದು ಜಾಸ್ತಿ ಇತ್ತು, ಆ ಹಿನ್ನೆಲೆಯಲ್ಲಿ ಕೇಳಿದೆ. ಹೌದು, ಎರಡೂ ಇದೆ. ಹಿಂದಿಂದು ಬಿಡ್ತಾ ಇಲ್ಲ, ಮುಂದಿಂದು ಬಿಡ್ತಾ ಇಲ್ಲ, ಎರಡನ್ನು ಸೇರಿಸಿ ತಗೊಳ್ಬರ್ತೀವಿ. ಇನ್ಫ್ಯಾಕ್ಟ್ ಭಾಷೆ ಕೂಡ ಒಂದು ಹಂತದಲ್ಲಿ 12-13ನೇ ಶತಮಾನದಲ್ಲಿ ಬಳಸೋ ಭಾಷೆನೂ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ ಇರ್ತಕ್ಕಂತೆ ಮಾಡಲಾಗ್ತದೆ. ಅದ ಟೈಟ್ಲಿ ಇನ್ನೊಮ್ಮೆ ಕರ್ಸೋಣ ಅಂತ ಇವಾಗ ಡಿಸೈಡ್ ಆಗಿರೋದ್ರಿಂದ ನಾವು ಮಾರ್ಕೆಟಿಂಗ್ ಬಗ್ಗೆ ಏನೋ ಮಾತಾಡೋದು ಹೇಳ್ದಂಗೆ ಇಲ್ಲ, ಟೈಟ್ಲ್ಗೆ ಅಂತಾನೆ ಒಂದು ಸಪ್ರೇಟ್ ಪ್ಲಾನಿಂಗ್ ಇದೆ. ಹೌದೌದು ಇದೆ, ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೊಬಂದು ಬರುತ್ತೆ. ಸೊ ನಾನು ಹಿಂದೆ ಕನ್ನಡಿಗ ಥರ ನಾವು 150 ವರ್ಷದ ಹಿಂದೆ ಹೋಗಲ್ಲ, ಬಟ್ 2024 ನಡೆಯುತ್ತೆ. ಬಟ್ ಅಲ್ಲಿಯ ಕಥೆಯ ಪ್ರಭಾವ, ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಇರುತ್ತೆ. ಪೆಂಟಗನ್ ಈ 3 ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಮಾಡೋಕ್ಕೆ ನನಗೆ 2 ಮುಖ್ಯವಾದ ಕಾರಣ ಇದೆ. ಒಂದು, ಮೊದಲನೇದೇನು ಅಂದರೆ ನನ್ನ ಅಕಾಡೆಮಿ ಇದೆ, ಜಿ ಅಕಾಡೆಮಿ ಅಂತ. ಅದರಲ್ಲಿ ಸಾಕಷ್ಟು ಹುಡುಗರನ್ನ ನಾವು ಅಲ್ಲಿ ಆ್ಯಕ್ಟಿಂಗಿಗೆ, ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ. ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು, ಟ್ರೈನ್ ಆಗಿರೋ ಡೈರೆಕ್ಷನ್ ಟೀಮ್ ಅವರು, ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ. ಈ ಒಂದು 8-9 ಬ್ಯಾಚುಗಳು ನಮ್ಮ ಅಕಾಡೆಮಿಯಲ್ಲಿ ಮುಗಿದಿದೆ. ಇವಾಗ 10ನೇ ಬ್ಯಾಚ್ ಶುರು ಆಗ್ತಾ ಇದೆ.
ಸರ್ ಈ ಬ್ಯಾಚ್ಗಳು ಶುರು ಮಾಡ್ತಾ ಇದ್ದೀವಿ. ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದ್ವಿ. ಪೆಂಟಗನ್ನಲ್ಲಿ ನೀವು ನೋಡಿದಾಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲೇ ಒಂದೊಂದು ಕಥೆಗಳಲ್ಲಿ ಲೀಡ್ ಆಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು. ಈ ತುಂಬ ಜನ ಏನು ಅಂತಂದರೆ ಇಂಡಸ್ಟ್ರಿಗೆ ಬಂದು ಒಂದು 5-6 ವರ್ಷ ಪ್ರಯತ್ನ ಪಟ್ಟು ಡಿಸಪಾಯಿಂಟ್ ಆಗಿ ಊರುಗಳೆಲ್ಲ ಹೋಗಿರ್ತಾರೆ. ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಈ ಪೊಲಿಟಿಷಿಯನ್ಸ್ ಮಕ್ಕಳು, ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು, ಈ ಥರದ ಮಕ್ಕಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ. ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ. ಅಂದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ, ತುಂಬ ಛಲ ಇರುತ್ತೆ, ತುಂಬ ಪ್ರಿಪೇರ್ ಆಗಿರ್ತಾರೆ. ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು, ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು. ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ. ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಸಿಗುತ್ತೆ, ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ. ಆದರೆ ನನಗೆ ಟ್ಯಾಲೆಂಟ್ ಇದೆ, ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತಲೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದನ್ನೇ ಫಿಲಮ್ ಓಡಿಸಿ 360 ಅಂತ ಒಂದು ಕೋರ್ಸ್ ಮೂಲಕ, ಅಂದರೆ ಈ ಕೋರ್ಸ್ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸ್ ಆ್ಯಕ್ಚುಲಿ. ಇದರಲ್ಲಿ 15 ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಒಂದು 10 ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವ್ರನ್ನ ವೆಲ್ ಟ್ರೈನ್ ಮಾಡಿ ಸಬ್ಜೆಕ್ಟಿಗೆ, ಅಂದರೆ ನಾವೇನು ಇವಾಗ ಗಿರೀಶ್ ಅವರು ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಬ್ಜೆಕ್ಟಿಗೆ ಅವ್ರನ್ನ ವೆಲ್ ಟ್ರೈನ್ ಮಾಡಿ ಒಂದು 20-25 ದಿನ ಅವ್ರಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ. ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ, ದುಡ್ಡಿರಲ್ಲ, ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ. ಆ ಒಂದು ಏನೋ ಒಂದು 25-30 ದಿನ ವರ್ಕ್ಶಾಪ್ ಮಾಡ್ತೀವಿ, ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ತೀವಿ. ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು. ಗಿರೀಶ್ ಸರ್ ಒಂದು 15 ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ. ನೀವೆಲ್ಲರೂ ತುಂಬ ನಿಮ್ಮಲ್ಲೂ ತುಂಬ ಜನರು ಇರ್ತೀರಾ. ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವ್ರು ಬಂದಿರೋರಿಗೆ ಸಿನಿಮಾ ಹೀರೋ ಆಗಬೇಕು ಅಂತ ತುಂಬ ಕನಸಿಟ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ. ಇನ್ನೊಂದು ಉದ್ದೇಶ ಏನು ಅಂತಂದರೆ, ಗಿರೀಶ್ ಸರ್ ನನ್ನ ಜೊತೆಗೆ ಸುಮಾರು ಒಂದು 10 ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇದ್ದಾರೆ. ರುದ್ರತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು. ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೆ, ಒಂದು ಸಣ್ಣ ಪಾತ್ರ ಮಾಡಿದ್ರು. ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು. ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ. ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ, ಶಾರ್ಟ್ ಫಿಲಮ್ ಮಾಡ್ತಾರೆ, ಕರೆದಾಗೆಲ್ಲ ಅವೈಲೇಬಲ್ ಇರ್ತಾರೆ ನನಗೆ. ಅದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ಅದ್ರ ಜೊತೆ ಗಿರೀಶ್ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನು ಅಂತಂದರೆ, ಅವರು ಮಾಡಿರುವಂಥ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದರು. ಆದರೆ ಅದು ತುಂಬ ಕಮರ್ಷಿಯಲ್ ಆಗಿ ನಾವು ನೋಡಿಲ್ಲ. ಇವಾಗ ಇತ್ತೀಚೆಗೆ ನೀವು ಹೇಳೋದಾದರೆ, ತಮಿಳಲ್ಲಿ ನೀವು ವೆಟ್ರಿಮಾರನ್ ಅಂತವ್ರ ಸಿನಿಮಾಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಕಮರ್ಷಿಯಲ್ ಆಗೂ ಗೆಲ್ಲುತ್ತೆ, ನ್ಯಾಷನಲ್ ಅವಾರ್ಡು ಸಿಗುತ್ತೆ. ಈ ಥರದ್ದು ಇಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಅಂತಂದರೆ, ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಾರೆ ಒಂದು ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ, ಅದಾದಮೇಲೆ ಕಮರ್ಷಿಯಲ್ ಅಂತಲೇ ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ. ಇವು ಎರಡೂ ಬ್ರಿಡ್ಜ್ ಆಗಿ ಸಿನಿಮಾ ಮಾಡೋದು ತುಂಬ ಕಮ್ಮಿ ಇದೆ. ಆ ಥರದ್ರಲ್ಲಿ ನಾಗಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಅವರು ಕಮರ್ಷಿಯಲ್ ಆಗಿ ಸಕ್ಸಸ್ ಕೊಟ್ಟಿದ್ದಾರೆ. ನಾಗಮಂಡಲ ಅಂತ ಸಿನಿಮಾ ಹಂಗೆ ಅವಾರ್ಡು ಸಿಕ್ಕಿದೆ. ಆ ಥರದ್ದು ಒಂದು ಫಾರ್ಮೆಟ್ ಸಿನಿಮಾ ಗಿರೀಶ್ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆ ಕತೆ. ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ, ಈ 15 ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಥರದ್ದು ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ. ಈ ಚೌಕಟ್ಟಲ್ಲೇ ಸಿನಿಮಾ ಮಾಡ್ಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ. ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣಿಯೋದು ತುಂಬ ಡಿಫಿಕಲ್ಟ್ ಆಗಿತ್ತು. ಅದು ಲಕ್ಕಿಲಿ ನಮ್ಮ ಅದೃಷ್ಟಕ್ಕೆ ಆ ಥರದ್ದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಆ ಸಿನಿಮಾ ಇವಾಗ ಶುರು ಮಾಡ್ತಾ ಇದ್ದೀವಿ 4ನೇ ಪ್ರೊಡಕ್ಷನಲ್ಲಿ. ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು. ನಾನು ಸಾರ್ವಭೌಮ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ ಮಹೇಶ್ ಅವ್ರ ಜೊತೆಗೆ. ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು. ಆಕಾಶ್ ಆಡಿಯೋದು ಮುಂದುಗಡೆ ಫುಲ್ ಪೆಂಡಲೆಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದರು. ಅದೊಂದು ಕಲ್ಚರ್ ಇತ್ತು. ನಾನು ಸೈನಿಕ, ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು. ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು. 1-1.5 ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದ್ವಿ. ತುಂಬ ಟ್ಯಾಲೆಂಟೆಡ್
ಭರತ್ ಅವರು ಡೆಫಿನೆಟಾಗಿ ಅವ್ರ ಸಿನಿಮಾಗಳನ್ನ ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇರ್ಬೋದು, ತುಂಬ ಸಿನಿಮಾಗಳನ್ನ ನೀವು ಅವ್ರ ಸಾಂಗ್ಗಳನ್ನೆಲ್ಲ ಕೇಳಿರ್ತೀರ, ಸಿನಿಮಾಗಳು ನೋಡಿರ್ತೀರ. ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಭರತ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಡೆಫಿನೆಟಾಗಿ ಇಬ್ಬರು ಒಂದು ಈ ನಮ್ಮ ಪ್ರೊಡಕ್ಷನ್ಗೆ ಈ ಸಿನಿಮಾಗೆ ಬೆನ್ನೆಲುಬು. ಅದಾದಮೇಲೆ ಪುನೀತ್ ಆರ್ಯ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು, ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರೀತಾ ಇದ್ದಾರೆ. ಇದಕ್ಕೆ ಬರೆದ್ರು, ನನ್ನ ಪಡ್ಡೆವಲಿ ಸಾಂಗ್ ಬರೆದ್ರು, ಅದಾದ್ಮೇಲೆ ಮನೆ ಲವ್ ಯು ರಚ್ಚಿಗೆ ಬರೆದ್ರು. ಈ ಥರದ ನನ್ನ ಎಲ್ಲ ಸಿನಿಮಾಗಳಿಗೂ ಒಂದೊಂದು ಸಾಂಗ್ ಪುನೀತ್ ಆರ್ಯ ಅವರು ಬರೀತಾ ಬಂದಿದ್ದಾರೆ. ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ, ಅದಾದಮೇಲೆ ಕಾಟೇರದಲ್ಲಿ ರೈತ ಸಾಂಗು, ಈ ಥರದ್ದು ಒಂದು ಒಳ್ಳೆ ಹಿಟ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಇವಾಗ ಫಸ್ಟ್ ಕಂಪೋಸ್ ಮಾಡ್ತಾ ಇರೋವಂಥ ಸಾಂಗಿಗೆ ಪುನೀತ್ ಒಂದು ಲಿರಿಕ್ ಬರೀತಾ ಇದ್ದಾರೆ. ಅವರು ಈ ಟೀಮ್ ಒಳಗಡೆಗೆ ಸೇರ್ಕೊಂಡಿದ್ದಾರೆ. ಇನ್ನು ವೆಂಕಟ್ ಗೌಡರು ಈ ಸಿನಿಮಾ ಈ ಶುರುವಿಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಅವರೇ ಮಾಡ್ತಾ ಇದ್ದಾರೆ. ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗಿಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಕಮಿಟ್ ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇಡೀ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಗುರು ಸರ್ ಫೋನ್ ಮಾಡಿ ಕರೆಸ್ಕೊಂಡ್ರು, ಕತೆ ಒಂದು ಸಣ್ಣ ಎಳೆ ಹೇಳಿದ್ರು. ಗಿರಿರಾಜ್ ಅವರು ನಿರ್ದೇಶನ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಸೊ ಗಿರಿರಾಜ್ ಸರ್ಗೆ ಜಟ್ಟಾಯಿಂದ ನಾನು ಒಂದು ಅಭಿಮಾನಿ. ಆ ಥರ ಒಂದು ಥಾಟ್ ಪ್ರೊವೋಕಿಂಗ್ ಸ್ಟೋರೀಸು ಅದೆಲ್ಲ ಮಾಡೋರು ಕಂಡ್ರೆ ನನಗೆ ತುಂಬ ಅಭಿಮಾನ. ಸೊ ಅವ್ರ ಜೊತೆ ಇವತ್ತು ವರ್ಕ್ ಮಾಡ್ತಿರೋದು ಅನ್ಸೋದು ಅವಕಾಶ. ಜೊತೆಗೆ ಗುರು ಸರ್ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಮತ್ತು ಗಿರಿರಾಜ್ ಅವ್ರ ಕತೆ ಹೇಳಿದ್ಮೇಲೂ ನನಗೆ ಕತೆ ಬಗ್ಗೆ ಅನ್ಸೋದು ಇಂಟ್ರೆಸ್ಟಿಂಗ್, ಇಂಟ್ರಿಗಿಂಗ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಅಂತ ಅನ್ನಿಸ್ತು. ಸೊ ಹೋಪ್ಫುಲಿ ನಾನು ಅವ್ರಿಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಗುರು ಸರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆ ಲೆವೆಲ್ಗೆ ನಾನು ಮ್ಯೂಸಿಕ್ ಡೆಲಿವರ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ, ಇನ್ನು ಸಮಯ ಆದಮೇಲೆ ಮುಂದೆ ಬರುತ್ತೆ. ಎಷ್ಟು ಸಾಂಗ್ ಇರುತ್ತೆ ಸರ್? 4 ಎಲ್ಲ ಪೂರಕವಾಗಿರ್ತದೆ. ಹೌದು, ಕತೆ ಪೂರಕವಾಗಿ ಇರುತ್ತೆ. ಆ ಸಾಂಗ್ ತೆಗೆದ್ರೆ ಕತೆ ಮುಂದೆ ಹೋಗಲ್ಲ, ಆ ರೀತಿನೇ ಸದ್ಯ ಇವಾಗ ಶುರುವಾಗಿದೆ. ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊಂತ ಬಂದಿದ್ದೀನಿ. ಸೊ ಇನ್ನು ಸುಮಾರು ದೂರ ಆಗಿದೆ. ಎಲ್ರಿಗೂ ನಮಸ್ಕಾರ. ವೆರಿ ಗ್ರೇಟ್. ಆ್ಯಕ್ಚುಲಿ ಮ್ಯೂಸಿಕ್ಕು ಕತೆ ಒಂದು ಅರ್ಥಕ್ಕೆಲ್ಲ ಹೋದ್ಮೇಲೆ ಜಾಯ್ನ್ ಆಗ್ತಾರೆ. ಬಟ್ ನನಗಿದು ಸ್ಪೆಷಲ್ ಏನಂದರೆ, ಗುರು ಸರ್ ಸಿನಿಮಾ ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ನಾನು ರೆಗ್ಯುಲರಾಗೆ ನನಗೆ ಒಂದು ಅವಕಾಶ ಕೊಟ್ಟು ಬರೆಸ್ತಾ ಇದ್ದಾರೆ. ನಾನು ಅವ್ರದ್ದು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಪದೇ ಪದೇ ಅವಕಾಶ ಬರ್ತಾನೆ ಇದೆ. ಬಟ್ ಈ ಪ್ರಯತ್ನ ಏನಂದರೆ, ನಾನೇ ಎಕ್ಸಾಂಪಲ್, ನಾನು ಹೊಸ್ದಾಗಿ ಬಂದಾಗ ನಮ್ಗೆ ಅವಕಾಶಗಳು ಸಿಗೋದೇ ಕಷ್ಟ ಇಂಡಸ್ಟ್ರೀಲಿ. ಆ ಥರದ್ದು ಒಬ್ಬ ಹೊಸಬನಾಗಿದ್ದಾಗಲೂ ಅವಕಾಶಗಳನ್ನ ಕೊಟ್ಟಿದ್ದು ಗುರು ಸರ್. ಮತ್ತು ಅದೇ ಥರದೊಂದು ಪ್ರಯತ್ನ ಇವಾಗಲೂ ನಡೀತಿರೋದು. ಒಂದಷ್ಟು ಸ್ಟೂಡೆಂಟ್ಸ್ಗಳು ಆ್ಯಕ್ಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಥರದ್ದು ಅವಕಾಶ ಕೊಡ್ತಿರೋದೇ ಒಂದು ಪ್ರಯತ್ನ ನಡೀತಾ ಇದೆ. ಆಗ ನನಗೆ ಇದರಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಒಂಥರ ನಾನು ಗುರು ಸರ್ದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ಗೆ ಆಸ್ಥಾನ ಕವಿಗಳ ಥರ ನನಗೊಂದು ಅವಕಾಶ ಇದೆ. ಮತ್ತು ಫಸ್ಟ್ ಟೈಮ್ ಗಿರಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಖುಷಿ ಏನಕ್ಕೆ ಅಂದರೆ, ಅವರು ತುಂಬ ಓದ್ಕೊಂಡಿದ್ದಾರೆ, ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಸಾಂಗ್ ಬರೀತೀನಿ ಅನ್ನೋದ್ರ ಜೊತೆಗೆ ಅವರಿಂದ ಒಂದಷ್ಟು ಬರವಣಿಗೆ ಜ್ಞಾನ ಕಲಿತೀನಿ ಅನ್ನೋದು ನನಗೊಂದು ಖುಷಿ ಇದೆ. ಇನ್ನು ಭರತ್ ಸರ್ಗೆ ನಾನು ಮೊದಲಿಂದಲೂ ಸಿಂಪಲ್ ಆಗಿ ಲವ್ ಸ್ಟೋರಿ ಸಿನಿಮಾ ಇಂತನೂ, ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾ ಇಂತನೂ ತುಂಬ ಒಳ್ಳೆ ಅಭಿಮಾನಿ ನಾನು. ಮತ್ತು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ಒಂದು ಕಾತರ ಇತ್ತು. ಈ ಸಿನಿಮಾಯಿಂದ ಅದು ಕೂಡಿದೆ ಅನಿಸುತ್ತೆ. ಅವ್ರಿಗೆ ಖುಷಿ ಆಗೋ ಥರ, ಇಡೀ ಟೀಮಿಗೆ ಖುಷಿ ಆಗೋ ಥರದ ಹಾಡನ್ನು ನಾನು ಬರೀತೀನಿ. ಇವಾಗ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಸೆಟಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಹೇಳೋದು ಇದು ರಿಲೀಸ್ ಆಗ್ಲಿಕ್ಕೆ 8 ತಿಂಗಳು, ಅವ್ರಿಗೆ ಎಷ್ಟು ಥಿಯೇಟರ್ ಉಳ್ಕೊಂಡಿರುತ್ತೋ. ಆ್ಯಕ್ಚುಲಿ ಪೆಂಟಗನ್ ನಾನೇ ರಿಲೀಸ್ ಮಾಡಿದ್ದೆ. ಪೆಂಟಗನ್ ರಿಲೀಸ್ ಮಾಡಿದಾಗ ಗುರು ಸರ್ ಪರಿಚಯ ಆಗಿದ್ದರು. ಅವರು ಯಾವ ಥರ ಅವರು ತುಂಬ ಜೆಂಟ್ಲ್ಮನ್ ಅನ್ನೋದಕ್ಕೆ, ಈಗ ಜನರಲಾಗಿ ನಾವು ಒಂದು ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್, ರಿಲೀಸ್ ಮಾಡಿದವರು ಒಂದು ಸಿನಿಮಾಗೆ ಕ್ಲೋಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಪ್ರೊಡ್ಯೂಸರ್ಸ್ಗೆ. ಅಂಥದ್ರಲ್ಲಿ ಅದೇ ಸೇಮ್ ವೇ ನಮಗೆ ಪ್ರೊಡ್ಯೂಸರ್ಸು ಸ್ಯಾಟಿಸ್ಫೈ ಮಾಡ್ತಾರಾ, ನಮ್ಗೆ ಹಾಕಿ ದುಡ್ಡು ಬರುತ್ತಾ, ಈ ಥರದ್ದೆಲ್ಲ ಟೆನ್ಷನ್ಸ್ ಇರುತ್ತೆ. ಆ ಟೆನ್ಷನ್ಸಲ್ಲೇ ನಾನು ಸಿನಿಮಾ ಮೇಲೆ ಪೆಂಟಗನ್ ಮೇಲೆ ದುಡ್ಡು ಹಾಕಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಲಾಸ್ ಅಂತ ಕಂಡು ಬಂದಾಗ ಗುರು ಸರ್ ಏನು ಮಾಡ್ತಾರೆ, ಆಫೀಸಿಗೆ ಕರೀತಾರೆ, ಇವ್ರು ಎಷ್ಟು ಲಾಸ್ ಆಗಿದೆ ಅಂತ ಬಿಲ್ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಚೆಕ್ ಬರ್ಕ್ ಕೊಡ್ತಾರೆ, ತೊಗೊಂಡೋಗಿ ಕೊಟ್ಟರೆ ದುಡ್ಡು ಏನಿದೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ಈ ಥರ ಜನ ತುಂಬ ಕಷ್ಟ. ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹಾಕಿ ಅಂದರೆ ಎಕ್ಸ್ಪೀರಿಯೆನ್ಸು, ಅಂದರೆ ಇಷ್ಟು ಖರ್ಚು ಬರುತ್ತೆ ಅನ್ನೋ ಒಂದು ಸೆನ್ಸ್ ಇರುತ್ತಲ್ವ, ಆ ಥರ ವರ್ಕ್ ಮಾಡೋಂಥ ಮನುಷ್ಯ ಅವರು. ಮತ್ತು ತುಂಬ ಆಟ್ಲಿ ತುಂಬ ಒಳ್ಳೆ
ಗುಡ್ ಫ್ರೆಂಡ್ ಥರ ಅವರು. ಸೊ ಹಂಗಾಗಿ ನನಗೇನು ಅನ್ನಿಸ್ತು, ಅವ್ರು ಯಾವ ಸಿನಿಮಾ ಮಾಡೋದು ನಾನು ಅವತ್ತು ಹೇಳಿದ್ದೆ ಅವ್ರಿಗೆ, ಸರ್ ನೀವು ಯಾವ ಸಿನಿಮಾ ಮುಹೂರ್ತ ಮಾಡ್ತೀರೋ ಅವತ್ತು ನನ್ನ ಹೆಸರು ಇರ್ಬೇಕು ಸರ್, ನಾನೇ ಡಿಸ್ಟ್ರಿಬ್ಯೂಷನ್ ಮಾಡೋದು ನಿಮ್ಮ ಸಿನಿಮಾ, ಆಮೇಲೆ ಏನಿದ್ರು ಅದು ನನ್ನ ಜವಾಬ್ದಾರಿ ಸರ್ ಅಂತ. ಸೊ ಹಂಗಾಗಿ ಅವರು ಫಸ್ಟು ಡಿಸ್ಕಷನ್ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಗೌಡ್ರ ಸಿನಿಮಾ ಮಾಡ್ತಾ ಇದ್ದೀನಿ, ಬನ್ನಿ ಡಿಸ್ಟ್ರಿಬ್ಯೂಷನ್ ಬೇರೆ ಏನು ಕೇಳಲೇ ಇಲ್ಲ ಅವರು. ಸರ್ ಅವ್ರು ಕೇಳಿದ್ರೆ ಅಡ್ವಾನ್ಸ್ ಕೊಡೋಣ ಬಿಡಿ ಸರ್, ಅದೇ ದೊಡ್ಡ ವಿಷಯ ಅಲ್ಲ ಅವ್ರಿಗೆ. ಏನು ಬೇಡ ಸರ್, ಅವ್ರು ಕೇಳಿದ್ರೆ ಅದು ಕೊಡೋಣ, ಅದೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ. ಅವ್ರಿಗೋಸ್ಕರ ಯಾವತ್ತೂ ನಾವು ರೆಡಿ ಇದ್ದೀವಿ. ಹಾಗೆ ಸೇಮ್ ಥಿಂಗ್ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಕೂಡ ರೆಡಿ ಆಗ್ತಾ ಇರೋದ್ರಿಂದ ಒಂದು ಟೈಅಪ್ ಮಾಡೋಣ ಅಂತೇಳಿ ಮಾಡಿದ್ವಿ. ಅಲ್ಲಿ ಬೆಸ್ಟ್ ಒಳ್ಳೇದಾಗಲಿ ಗುರು ಸರ್ಗೆ, ನಮಗೂ ಕೂಡ ಒಳ್ಳೇದಾಗಲಿ.